ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕಾಲ ಅನ್ನೋದು ಯಾವತ್ತೂ ಒಂದೇ ರೀತಿ ಇರೋದಿಲ್ಲ. ಜೀವ ಗಟ್ಟಿ ಇರೋವಾಗ ಹಾರಾಡಿದ ತುಂಬ ಮಂದಿ ಮುಪ್ಪಾದ ಮೇಲೆ ಹೆಂಗಾದ್ರು ಅನ್ನೋದನ್ನು ನೋಡಿದ್ದೇವೆ. ಕರ್ಮ ಯಾವತ್ತೂ ಯಾರನ್ನೂ ಕೂಡ ಬಿಡೋದಿಲ್ಲ. ಯಾರನ್ನೋ ಮೆಚ್ಚಿಸೋದಕ್ಕೆ 1 ವರ್ಷದ ಹಿಂದೆ ಮೋದಿಜಿಯನ್ನ ಸಮಾಧಿ ಮಾಡ್ತೀನಿ ಅಂತ ಹೇಳಿದವ, ಮೋದಿಜಿಯನ್ನ ಔರಂಗಜೇಬ್ನಂತೆ ಮುಗಿಸ್ತೀನಿ ಅಂದವನು ಇವತ್ತು ಆಸ್ಪತ್ರೆಯಲ್ಲಿದ್ದಾರೆ. ಅವತ್ತು ಆತನ ಜೊತೆಗಿದ್ದು ಖುಷಿ ಪಟ್ಟವರಲ್ಲಿ ಒಬ್ಬರು ಕೂಡ ಇವತ್ತು ಜೊತೆಯಲ್ಲಿಲ್ಲ. ಅಟ್ಲೀಸ್ಟ್ ಬೇಗ ಆರಾಮಾಗಿ ಅನ್ನೋದಕ್ಕೂ ಯಾರೂ ಇಲ್ಲ. ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ, ಇವತ್ತು ಇನ್ನೊಬ್ಬರು. ರಾಹುಲ್ ಗಾಂಧಿಗೆ ತಮ್ಮ ಆಪ್ತರ ಆರೋಗ್ಯದ ಬಗ್ಗೆ ಕೂಡ ಚಿಂತೆ ಇಲ್ಲದೆ ಹೋಯ್ತಾ? ಹಾಗಾದ್ರೆ ಇನ್ನೊಂದು ಕಡೆ ತನ್ನನ್ನು ಸಮಾಧಿ ಮಾಡ್ತೀನಿ ಅಂದವನ ಮೇಲೆಯೂ ಮೋದಿಜಿಯ ಹೃದಯ ಮಿಡಿಯುತ್ತೆ. 4 ಗಂಟೆಯಲ್ಲಿ ಮೋದಿಜಿಯ ಎಂಟ್ರಿ ಆಗುತ್ತೆ. ಅಷ್ಟಕ್ಕೂ ಯಾರು ಆ ನಾಯಕ? ಏನಾಗಿದೆ ಅವರಿಗೆ? 4 ಗಂಟೆಯಲ್ಲಿ ಮೋದಿಜಿ ಎಂಟ್ರಿ ಹೇಗಾಯಿತು? ಎಲ್ಲವನ್ನು ಡೀಟೇಲ್ ಆಗಿ ಮಾತಾಡೋಣ. ವೀಕ್ಷಕರೇ, ಕೆಲವೇ ದಿನಗಳ ಹಿಂದೆ ನಾವೊಂದು ವಿಡಿಯೋವನ್ನು ಮಾಡಿದ್ವಿ. ಆ ವಿಡಿಯೋ ಸಲುವಾಗಿ ಬೆದರಿಕೆಗಳು ಕೂಡ ಬಂದವು. ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಷಸರ್ಪ ಅಂತ ಹೇಳಿರ್ತಾರೆ. ಆದರೆ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಯಲ್ಲಿದ್ದರು. ಆಗ ಮೊದಲು ಬೇಗ ಗುಣಮುಖರಾಗಿ ಅಂತ ಮನ್ಸಾರೆ ಹಾರೈಸಿದವರು ಪ್ರಧಾನಿ ನರೇಂದ್ರ ಮೋದಿಜಿ. ಆದರೆ ರಾಹುಲ್ ಗಾಂಧಿ ಅವರು ಆ ಟೈಮಲ್ಲಿ ಕೊಲಂಬಿಯಾ ಪ್ರವಾಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಸೌಜನ್ಯಕ್ಕೂ ಕೂಡ ಒಂದೇ ಒಂದು ಟ್ವೀಟ್ ಅವರಿಂದ ಬಂದಿರಲಿಲ್ಲ. ಈಗ ನೋಡಿ, ಅಂತಹದ್ದೇ ಪರಿಸ್ಥಿತಿ ಇನ್ನೊಬ್ಬ ನಾಯಕರಿಗೂ ಆಗಿದೆ. ಗಾಂಧಿ ಕುಟುಂಬವನ್ನು ಮೆಚ್ಚಿಸೋದಕ್ಕೆ ಮೋದಿಜಿಯನ್ನ ಸಮಾಧಿ ಮಾಡ್ತೀನಿ ಎಂದವರು ಆಸ್ಪತ್ರೆಯಲ್ಲಿದ್ದಾರೆ. ಅವರ ಹೆಸರು ಸಂಜಯ್ ರಾವತ್. ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ನಾಯಕ ಅವರು. 2024 ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಔರಂಗಜೇಬ್ಗೆ ಹೋಲಿಕೆ ಮಾಡಿದ್ರು. ಕೇವಲ ಹೋಲಿಕೆಯನ್ನಷ್ಟೇ ಮಾಡಿರಲಿಲ್ಲ, ಮೋದಿ ಅವರನ್ನು ಕೂಡ ಔರಂಗಜೇಬ್ ರೀತಿಯಲ್ಲೇ ಸಮಾಧಿ ಮಾಡುವ ಮಾತುಗಳನ್ನು ಆಡಿದ್ರು. ಬೇಕಾದ್ರೆ ಒಮ್ಮೆ ಕೇಳಿಸ್ಕೊಳ್ಳಿ ಅದನ್ನ. छत्रपती शिवाजी महाराजांचा जन्म महाराष्ट्रात झाला म्हणून महाराष्ट्राला इतिहास आहे. आणि हा जो औरंगजेब आहे त्याचा जन्म गुजरातमध्ये झालाय. पहा इतिहास. त्याच्यामुळे ती माती जी आहे ती औरंगजेबाची माती आहे. आणि त्या मातीतले हे 2 व्यापारी. औरंगजेबाचा जन्म नरेंद्र मोदीच्या गावात झालाय. इतिहास पहा तुम्ही. दाहोद नावाचं गाव आहे अहमदाबादच्या बाजूला. औरंगजेब तिथे जन्माला आलाय गुजरातमध्ये, म्हणून आपल्याशी ते औरंगजेबी वृत्तीने वागतायत. पण लक्षात घ्या, एका औरंगजेबाला या महाराष्ट्रामध्ये आम्ही काढलाय. 27 वर्ष तो औरंगजेब महाराष्ट्र जिंकण्यासाठी लढत होता. आणि शेवटी त्या औरंगजेबाला आम्ही या महाराष्ट्रात गाडून त्याची कबर खणलेली आहे. तेव्हा नरेंद्र मोदी तू कौन है? ಸಂಜಯ್ ರಾವತ್ ಹೇಳ್ತಾರೆ, ಮಹಾರಾಷ್ಟ್ರ ಇದು ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮಭೂಮಿ ಮತ್ತು ಗುಜರಾತ್ನಲ್ಲಿ ಔರಂಗಜೇಬ್ನ ಜನನ ಆಗಿತ್ತು. 27 ವರ್ಷ ಈ ಔರಂಗಜೇಬ್ ಮಹಾರಾಷ್ಟ್ರದಲ್ಲಿ ಹೋರಾಡ್ತಾನೆ ಇದ್ರು. ಅಂತೂ ಅವರನ್ನ ಮಹಾರಾಷ್ಟ್ರದಲ್ಲಿ ಸಮಾಧಿ ಮಾಡಿದ್ವಿ. ಈಗ ಗುಜರಾತ್ನಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ನರೇಂದ್ರ ಮೋದಿ ಅವರ ಜನನ ಗುಜರಾತ್ನಲ್ಲಾಗಿದೆ. ನಾವು ಔರಂಗಜೇಬ್ನನ್ನೇ ಬಿಡಲಿಲ್ಲ ಅಂಥದ್ರಲ್ಲಿ ನೀವ್ಯಾವ ಲೆಕ್ಕ ಅಂತ ಮೋದಿಜಿಗೆ ಸಂಜಯ್ ರಾವತ್ ಹೇಳಿದರು. ಇದು 1 ವರ್ಷದ ಹಿಂದಿನ ಮಾತು. ಅವತ್ತು ಸಂಜಯ್ ರಾವತ್ PM ನರೇಂದ್ರ ಮೋದಿ ಅವರ ಸಮಾಧಿಯನ್ನು ಅಗೆಯೋದಕ್ಕೆ ಹೊರಟಿದ್ರು. ಆದರೆ ಈಗ ಇಡೀ ಕುಟುಂಬ ಮೋದಿ ಅವರಿಗೆ ಧನ್ಯವಾದ ಹೇಳ್ತಾ ಇದೆ. ನೋಡಿ, ಕಾಲ ಎಷ್ಟು ಬೇಗ ಬದಲಾಗ್ಬಿಡುತ್ತೆ. ಯಾರಿಗಾಗಿ ಇವರು PM ಮೋದಿಯವರ ವಿರುದ್ಧ ಮಾತಾಡಿದ್ರು ಅದೇ ಜನರು ಸಂಜಯ್ ರಾವತ್ರನ್ನ ಮರ್ತೇ ಬಿಟ್ಟಿದ್ದಾರೆ. ಇದು ಸಂಜಯ್ ರಾವತ್ಗೂ ಅರ್ಥ ಆಗ್ತಾ ಇದೆ. ಅಕ್ಟೋಬರ್ 31ನೇ ತಾರೀಕು ಮಧ್ಯಾಹ್ನ 1:06 ಸಂಜಯ್ ರಾವತ್ರ ಒಂದು ಟ್ವೀಟ್ ಬರುತ್ತೆ. ಅವರಿಗೆ ಗಂಭೀರ ಅನಾರೋಗ್ಯ ಸಮಸ್ಯೆ ಆಗಿದೆ ಅಂತ. ಸೊ ಡಾಕ್ಟರ್ ಯಾವುದೇ ಜನಸಭೆಗಳಲ್ಲಿ ಹೋಗಬಾರದು, ಜನರೊಂದಿಗೆ ಮಾತುಕತೆ ನಡೆಸಬಾರ್ದು ಅಂತ ಸಜೆಸ್ಟ್ ಮಾಡಿದಾರಂತೆ.
ಸೊ ನಾನು ರಾಜಕೀಯದಿಂದ 2 ತಿಂಗಳ ವಿರಾಮ ತೆಗೆದುಕೊಳ್ತಿದ್ದೇನೆ ಅಂತ ಸಂಜಯ್ ರಾವತ್ ಬರೆದುಕೊಳ್ತಾರೆ. ಸಂಜಯ್ ರಾವತ್ 1 ಗಂಟೆ 6 ನಿಮಿಷಕ್ಕೆ ಟ್ವೀಟ್ ಮಾಡ್ತಾರೆ ನೋಡಿ. ಅದರಲ್ಲಿ ಸ್ಪಷ್ಟವಾಗಿ ತಮಗೆ ಅನಾರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ತಾರೆ. ಇದಾದ ಕೇವಲ 4 ಗಂಟೆ ಒಳಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಟ್ವೀಟ್ನಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಸಂಜಯ್ ರಾವತ್ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳುವಂತೆ ಹಾರೈಕೆಯನ್ನು ಮಾಡ್ತಾರೆ. ಇದು ನೋಡಿ ಪ್ರಧಾನಮಂತ್ರಿಯವರ ಗುಣ. ಸಂಜಯ್ ರಾವತ್ ಅವರೇನು BJP ನಾಯಕರಲ್ಲ, ಮೈತ್ರಿ ಪಕ್ಷದವರು ಅಲ್ಲ, PM ಮೋದಿ ಅವರಿಗೆ ಸಮಾಧಿ ತೋಡುವ ಮಾತುಗಳನ್ನು ಆಡಿದವರು. ಆದರೆ ಮೋದಿ ಅವರು ಯಾವುದನ್ನೂ ನೆನಪಲ್ಲಿಟ್ಕೊಂಡಿಲ್ಲ, ದ್ವೇಷದ ರಾಜಕಾರಣ ಮಾಡಲಿಲ್ಲ. ಸಂಜಯ್ ರಾವತ್ ಅವರ ಟ್ವೀಟ್ ನೋಡಿದಾಗ ಗೊತ್ತಾಗುತ್ತೆ ಅವರಿಗೆ ಯಾವುದೋ ಒಂದು ಗಂಭೀರ ಆರೋಗ್ಯ ಸಮಸ್ಯೆ ಆಗಿದೆ ಅಂತ. ಬಟ್ ವಿಚಿತ್ರ ಏನಂದರೆ ಅಷ್ಟಾದರೂ ಕೂಡ ಅವರ ಬಣ್ಣದವರು ಅಥವಾ ಪಕ್ಷದವರು ಒಂದೇ ಒಂದು ಟ್ವೀಟ್ ಮಾಡಿ ಹಾರೈಸಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಗಿರಲಿ, ರಾಹುಲ್ ಗಾಂಧಿ ಅವರೇ ಆಗಿರಲಿ, ಯಾರೂ ಕೂಡ ಕನಿಷ್ಠ ಒಂದು ಟ್ವೀಟನ್ನು ಮಾಡಿಲ್ಲ. ನೋಡಿ, ರಾಹುಲ್ ಗಾಂಧಿಗಾಗಿಯೇ ಈ ಸಂಜಯ್ ರಾವತ್ ಮೋದಿ ಅವರ ವಿರುದ್ಧ ಮಾತಾಡಿದರು. ಆದರೆ ಇವತ್ತು ಕಷ್ಟದ ಕಾಲದಲ್ಲಿ ಅವರ ಜೊತೆಗಿಲ್ಲ. ಹಾಗೆ ನೋಡಿದ್ರೆ BJPಯ ನಾಯಕರುಗಳೇ ಹೆಚ್ಚಾಗಿ ಟ್ವೀಟ್ ಮಾಡಿದ್ದಾರೆ ಇವರಿಗೆ. ಜೊತೆಗೆ ಆದಿತ್ಯ ಠಾಕ್ರೆ ಕೂಡ ಟ್ವೀಟ್ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದವರಾಗಲಿ ಗಾಂಧಿ ಕುಟುಂಬದ ಯಾರೊಬ್ಬರು ಕೂಡ ಆರೋಗ್ಯವನ್ನು ವಿಚಾರಿಸಲೇ ಇಲ್ಲ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಇದಕ್ಕೆ ಮೋದಿಜಿ ಎಲ್ರಿಗೂ ಇಷ್ಟ ಆಗ್ಬೋದು. ಆಗಲೇ ಹೇಳಿದಾಗೆ ಇದೇ ಫಸ್ಟ್ ಟೈಮ್ ಕೂಡ ಅಲ್ಲ. ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಗ್ಯ ಸಮಸ್ಯೆ ಆದಾಗಲೂ ಕೂಡ ಇದೇ ಮೋದಿಯವರು ಕರೆ ಮಾಡಿ ವಿಚಾರಿಸ್ಕೊಂಡಿದ್ರು. ಮೋದಿಜಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನೋ ಧ್ಯೇಯ ವಾಕ್ಯದಂತೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೇವಲ ರಾಜಕೀಯ ಮಾಡ್ತಾ ಇಲ್ಲ. ತಾನು ಕೇವಲ BJPಗೆ ಮಾತ್ರ ಪ್ರಧಾನಿ ಅಲ್ಲ, ತಾನು ಇಡೀ ದೇಶಕ್ಕೂ ಪ್ರಧಾನಿ ಅನ್ನೋದನ್ನ ಮತ್ತೆ ಮೋದಿಜಿ ತೋರಿಸಿದ್ದಾರೆ. ವಿರೋಧ ಪಕ್ಷವನ್ನು ಕೂಡ ಜೊತೆಯಲ್ಲಿ ಕರೆದುಕೊಂಡು ದೇಶವನ್ನು ಮುನ್ನಡೆಸಬೇಕು ಅನ್ನೋ ಕೆಲಸ ಮಾಡ್ತಿದ್ದಾರೆ, ಅದರ ಪ್ರಯತ್ನದಲ್ಲಿದ್ದಾರೆ. ಯಾಕಂದರೆ ವಿರೋಧ ಪಕ್ಷ ಬರೀ ದೇಶದ ರಾಜಕೀಯದಲ್ಲೇ ಕುರುಡಾಗ್ಬಿಟ್ಟಿದೆ. ಇವರಿಗೆ ಕಾಣಿಸೋದು ಕೇವಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ವಿರೋಧ ಮಾಡೋದಷ್ಟೇ. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕಿದೆ, ಕಾಂಗ್ರೆಸ್ ಪಕ್ಷ ಕೇವಲ ಬಳಸ್ಕೊಳ್ಳುತ್ತಷ್ಟೇ. ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರನ್ನೇ ಆಗಲಿ ನಾಯಕರನ್ನೇ ಆಗಲಿ ಲಾಭ ಇದ್ದಾಗ ಮಾತ್ರ ಜೊತೆಯಲ್ಲಿಟ್ಕೊಳ್ತಾರೆ. ನೋಡಿ, ಇದೇ ರಾಹುಲ್ ಗಾಂಧಿ ಅವರು ಕೊಲಂಬಿಯಾ ಪ್ರವಾಸದಿಂದ ಭಾರತಕ್ಕೆ ಬರ್ತಾರೆ. ಬಂದ ಕೂಡಲೇ ಖರ್ಗೆ ಅವರನ್ನು ನೋಡೋದಕ್ಕೆ ಬರೋದಿಲ್ಲ. ಬದಲಾಗಿ ರಾಯ್ಬರೇಲಿಯ ಹರಿಓಂ ವಾಲ್ಮೀಕಿಯ ಮನೆಗೆ ಹೋಗ್ತಾರೆ. ಯಾಕಂದರೆ ಅಲ್ಲಿ ರಾಜಕೀಯ ಮಾಡಬೇಕಿತ್ತಲ್ವೇ. ಆದರೆ ಮೋದಿಜಿ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸ್ಕೊಂಡವರು. ಶತ್ರುವೇ ಆಗಿದ್ದರೂ ಕೂಡ ಅವರ ಕಷ್ಟ ಕಾಲದಲ್ಲಿ ಶುಭ ಕೋರುವ ಮನಸ್ಥಿತಿ ಇಟ್ಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ಸಂಜಯ್ ರಾವತ್ ಮೋದಿಯವರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಷ್ಟು ಮಹಾರಾಷ್ಟ್ರದಲ್ಲಿ ಬೇರೆ ಯಾವ ನಾಯಕರು ಕೊಟ್ಟಿಲ್ಲ. ಆದರೆ ಅವರಿಗೆ ಅವರ ಪಕ್ಷದಿಂದ ಸಿಕ್ಕಿದ್ದೇನು? ಅಟ್ಲೀಸ್ಟ್ ಅವರಿಗೆ ಅನಾರೋಗ್ಯ ಇದ್ದಾಗಲಾದರೂ ವಿಚಾರಿಸಿದ್ರ? ಈಗ ಸಂಜಯ್ ರಾವತ್ ಮೋದಿಜಿಯ ಟ್ವೀಟನ್ನು ರೀಟ್ವೀಟ್ ಮಾಡಿದ್ದಾರೆ. ನಾನು ಮತ್ತು ನನ್ನ ಕುಟುಂಬದವರು ನಿಮ್ಮ ಈ ಪ್ರೀತಿ ಮತ್ತು ಕಾಳಜಿಗೆ ಆಭಾರಿಯಾಗಿದ್ದೇವೆ ಅಂತ ಹೇಳಿದ್ದಾರೆ. ಒಬ್ಬ ಎದುರಾಳಿ ಪಕ್ಷದ ನಾಯಕನು ಮೆಚ್ಕೊಳ್ತಾರೆ ಅಂದರೆ ಮೋದಿಜಿ ನಿಜಕ್ಕೂ ಗ್ರೇಟ್ ಅಲ್ವೇ? ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.